प्रियांक खरगे गुलबर्गा डिस्ट्रिक्ट इंचार्ज मिनिस्टर ने एक सनसनीखेज वीडियो वायरल किया जिसमें प्रूफ दिया गया कि बीजेपी पार्टी वक्फ बोर्ड माइनॉरिटी चेयरपर्सन अनवर मनेपड़ी ने कहा कि उसको बीजेपी स्टेट प्रेसिडेंट बीवाई विजेंद्र ने 150 करोड़ रुपए रिश्वत के तौर पर दिए ताकि वो वक्फ बोर्ड की प्रॉपर्टी रिपोर्ट में छेड़छाड़ करे। हाल ही में प्रियांक खरगे ने एक वीडियो अपलोड किया जिसमें ये प्रूफ निकलकर सामने आया कि अनवर मनीपड़ी को बीवाई विजेंद्र ने 150 करोड़ रुपए रिश्वत दिए ताकि वो वक्फ बोर्ड की प्रॉपर्टी में छेड़छाड़ करे। लेकिन अब अनवर मनीपड़ी अपने उस बात से पलट रहा है कि उसे बीवाई विजेंद्र ने रिश्वत दी थी, बल्कि अब अनवर मनीपड़ी ये कहता हुआ दिखाई दे रहा है कि उसे कांग्रेस पार्टी, कांग्रेस लीडर्स ने रिश्वत दी थी। प्रियांक खरगे और डीके शिव कुमार ने अनवर मनीपड़ी की इस बात पर एतराज जाहिर करते हुए एक वीडियो अपलोड किया जिसमें अनवर मनीपड़ी ने बीजेपी स्टेट प्रेसिडेंट बीवाई विजेंद्र की तरफ से 150 करोड़ रुपए रिश्वत देने की बात को कबूल किया था। इस बात को लेकर प्रियांक खरगे और डीके शिव कुमार ने इंक्वायरी करते हुए सच्चाई को सामने लाने की और बाहर लाने की बात कही है। आइए देखते और जानते हैं गुलबर्गा न्यूज की ये स्पेशल रिपोर्ट। ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರಣ ಹೊರತಂದು 150 ಕೋಟಿ ರೂಪಾಯಿಯ ಬಿಜೆಪಿಯ ಅಧ್ಯಕ್ಷರು ವಿಜೇಂದ್ರ ಅವರು ಕೋಟ್ಯಾಂತರ ರೂಪಾಯಿಯನ್ನ ಅಂದಿನ ಅಲ್ಪಸಂಖ್ಯಾತ ಆಯೋಗ ಚೇರ್ಪರ್ಸನ್ ಯಾರಿದ್ದಾರೆ ಅನ್ವರ್ ಮಾನ್ಪಡಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಅವರು ಆಮಿಷ ಒಡ್ಡಿದ್ರು ಅಂತ ನಾನು ಹೇಳಿದೆ. ಅದಕ್ಕೆ ವಿಜೇಂದ್ರ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸದನದಲ್ಲಿ, ಅಥವಾ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸರ್ಕಾರ ಹಿಟ್ ಅಂಡ್ ರನ್ ಮಾಡ್ತಾ ಇದೆ, ಸರ್ಕಾರಕ್ಕೆ ಮಾಹಿತಿ ಇಲ್ಲದೆ ಮಾತನಾಡ್ತಾ ಇದ್ದಾರೆ, ಸಚಿವರು ಇಲ್ಲದ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಬಿಜೆಪಿ ಅವರಿಗೆ ಮತ್ತೆ ಅವರ ರಾಜ್ಯಾಧ್ಯಕ್ಷರಿಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಈ ಆರೋಪ ಕಾಂಗ್ರೆಸ್ನವರಾಗ್ಲಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ ಅಥವಾ ನಾನಾಗ್ಲಿ ಮಾಡಿಲ್ಲ. ಈ ಅಕ್ಯೂಸಿಷನ್, ಈ ಅಲಿಗೇಷನ್ ಮಾಡಿರೋದು ನಿಮ್ಮ ಪಕ್ಷದ ಪ್ರಮುಖ ವಕ್ತಾರರು ಮತ್ತೆ ನೀವು ಅಪಾಯಿಂಟ್ ಮಾಡಿದಂತ ಅಧ್ಯಕ್ಷರು, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಅನ್ವರ್ ಮಾನ್ಪಡೆ ಅವರು. ಅವ್ರು ಯಾವ ಪಾರ್ಟಿದವರು? ಅವ್ರು ಕಾಂಗ್ರೆಸ್ನವರ? ಇಲ್ಲ, ರೂಲ್ ಪ್ರಕಾರ ಮಾಡಿಲ್ಲ ಅಂತ ವಿರೋಧ ಪಕ್ಷದ ನಾಯಕರು. ಇಟ್ಸ್ ಆಲ್ರೆಡಿ ಇನ್ ಪಬ್ಲಿಕ್ ಡೊಮೇನ್. ನಾನು ಹೊಸದಾಗಿ ಏನಾದರೂ ಹೇಳ್ತಾ ಇದ್ರೆ ನಾನು ಹೌದಪ್ಪ ನಾವು ಮಾಡಿ ನಾನು ಪರ್ಮಿಷನ್ ತಗೋಬೇಕು, ಅದು ಇದು ಮಾಡಬೇಕು, ಐ ಹ್ಯಾವ್ ಟು ಪ್ಲೇಸ್ ದ ಡಾಕ್ಯುಮೆಂಟ್ಸ್. ಐ ಆಮ್ ಮಿಯರ್ಲಿ ಕೋಟಿಂಗ್ ವಾಟ್ ಈಸ್ ಆಲ್ರೆಡಿ ಇನ್ ದ ಪ್ರೆಸ್. ನೀವು ಏನು ಪ್ರಸಾರ ಮಾಡಿದ್ದೀರಾ, ನೀವೇನು ಮುದ್ರಣೆ ಮಾಡಿದ್ದೀರಾ, ಅದನ್ನೇ ನಾನು ಉಲ್ಲೇಖಿಸ್ತಾ ಇರೋದು. ಅದು ಬಹುಶಃ ಅವರಿಗೆ ನೆನಪೋಗಿರ್ಬೇಕು, ಬಿಜೆಪಿಯವರಿಗೆ ಇಂಥ ಅಲಿಗೇಷನ್ ಆಗಿತ್ತು ಅಂತ. ನಾವು ಒಂದು 30 ಸೆಕೆಂಡ್ ಒಂದು 4 ವಿಡಿಯೋಗಳನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಿದ್ದೆ. ಅದಾದ್ಮೇಲೆ ತಾವೇ ತೀರ್ಮಾನ ತಗೊಳ್ಳಿ. ಆಮೇಲೆ ಇದೆಲ್ಲಾನು ಕೂಡ ಯಾವುದೋ ಒಂದು ಯಾವುದು ಫೇಸ್ಬುಕ್ನಲ್ಲಿ ಹಾಕಿದ್ದು, ಅಥವಾ ಯಾರೋ ಒಬ್ಬ ಯೂಟ್ಯೂಬರ್ ಹಾಕಿದ್ದು, ಅಥವಾ ಯಾವುದೋ ಒಂದು ಮೊಬೈಲಲ್ಲಿ ಶೂಟಿಂಗ್ ಮಾಡಿರೋದಂತ ಅಲ್ಲ. ಇದು ಪ್ರತಿಷ್ಠಿತ ಚಾನೆಲ್ಗಳಲ್ಲಿ ಬಂದಿರೋದು. ಪ್ರತಿಷ್ಠಿತ ಚಾನೆಲ್ಗಳಿಗೆ ಸಂವಾದವನ್ನ ಇವರು ನೀಡೋದು. ಕೆಲವು ಅಂಶಗಳನ್ನ ಹೇಳ್ತೀವಿ. ದಯವಿಟ್ಟು ತಮ್ಮ ಎಂದಿನಂತೆ ತಮ್ಮ ಸಹಕಾರ ಸಹನೆ ಇರಲಿ. ಮನುಷ್ಯನಿಗೆ ಕೋಪ ಬರಲೇಬೇಕು. ಕೋಟಿಯ ಒಂದು ಹಗರಣ ಹೊರತಂದು 150 ರೂಪಾಯಿಯ ಸಹಜವಾಗಿ ನನ್ನಂತ ಮನುಷ್ಯನಿಗೆ ಕೋಪ ಬರಲೇಬೇಕು. ನಾನು 2,30,000 ಕೋಟಿಯ ಒಂದು ಹಗರಣ ಹೊರತಂದು 150 ಕೋಟಿ
ಕಮಿಷನ್ ಕೊಟ್ಟಿದ್ದು ನಾನು ಅದನ್ನು ತಗೊಳ್ಳೋದು ಇದ್ದವನು. ಹಾಗಿರುವಾಗ ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು ತಂದಾಗ ಇದನ್ನು ಅನುಸರಿಸಿದರೆ ನಾನು ಕೋಪ ಮಾಡಿದ ಮತ್ತೇನು ಮಾಡಿ. ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ತಮ್ಮ ವರದಿ, ಆದರೆ ತಮ್ಮ ವರದಿ ಕಸದ ಬುಟ್ಟಿ ಸೇರಿದೆ ಎಂಬಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮದೇ ಸರ್ಕಾರ ಇದೆ, ಆದರೆ ಯಾಕೆ ಇದ್ರ ಬಗ್ಗೆ ಯಾವುದೇ ಒಂದು ಮುಂದಿನ ಒಂದು ಇದು ನೋಡಬಾರ್ದು? ಅದೇ ಹೇಳಿದಲ್ಲ, ಯಾವುದೋ ಥರದ ಪ್ರಭಾವ ಬೀರಿರಬೇಕು. ಆದರೆ ನನ್ನ ರಿಪೋರ್ಟ್ ಏನಿದೆ ಅದು ಕಸ ಬುಟ್ಟಿ ಹೋಲಿಕೆ ಸಾಧ್ಯನೇ ಇಲ್ಲ. ಸಹಜವಾಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ 2.5 ಲಕ್ಷ ಕೋಟಿ ರೂಪಾಯಿ ಹಗರಣ ಇದೆ. ಮತ್ತೆ ಅವ್ರ ಪಕ್ಷದವರೇ ಅವ್ರಿಗೆ ಸಹಕಾರ ನೀಡ್ತಾ ಇಲ್ಲ ಅಂತ ಹೇಳ್ತಾರೆ. ಬಹುಶಃ ಬಹಳ ಪ್ರಭಾವಿಗಳು ಅವರಿಗೆ ಪ್ರಭಾವ ಬೀರಿರ್ಬೇಕು ಅಂದ್ಬಿಟ್ಟು ಅವರು ಹೇಳ್ತಾರೆ, ನಾವಲ್ಲ. ನಾನು ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿ ಕೊಟ್ಟ ಯಾವ ಅಧಿಕಾರ ಇದೆಯೋ ಮೈನಾರಿಟಿ ಕಮಿಷನ್ ಚೇರ್ಮನ್, ಆಗ ನಮ್ಮ ನಾಯಕರ ಚರ್ಚಿಸಿನೇ ಈ ಒಂದು ದೊಡ್ಡ ಹಗರಣದ ಹೊರತಂದವರು ನಾನು. ನಾಯಕರ ಜೊತೆ ಚರ್ಚಿಸಿ ಬಿಜೆಪಿ ಮಾತ್ರ ಅಲ್ಲ, ಸಂಘದವರು ಕೂಡ RSS ಅವರು ಕೂಡ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇದನ್ನ ಲಾಜಿಕ್ ಎಲ್ಲಿಗೆ ತಕೊಂಡು ಹೋಗ್ಬೇಕೆಂದು ಹೇಳಿದ್ದು ಕೂಡ ಅವರೇ ಬಂದು ಶ್ರೀಮತಿ ಕೂತ್ಕೊಂಡು ಅದರ ಮಣಿಪಾಡಿ ರಿಪೋರ್ಟ್ ಅನ್ನ ಮಂಡನೆ ಮಾಡಬೇಕು ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಹೇಳಿದವರು. ಆ ವಿಷಯದಲ್ಲಿ ಬಹಳಷ್ಟು ನಾವು ಒಟ್ಟಿಗೆ ಇದ್ದೀವಿ. ಆದರೆ ಬರಬರ್ತಾ ತೋಳ್ಬಲ ಅದು ಹಣಬಲ ಏನಿದೆಯೋ ಈ ಕಲ್ಲರದ್ದು, ಅಂದ್ರೆ ಯಾರು ಈ ಲಪ್ಟಾಯಿಸಿದವರು ನಮ್ಮ ಆಸ್ತಿಗಳನ್ನ, ಅದು ಜಾಸ್ತಿಯಾಗಿ ನಮ್ಮ ನಾಯಕರ ಮೇಲೆ ಪ್ರಭಾವ ಬೀರಿತು ಎಂಬ ಸಂದೇಹ ನಮ್ಗೆ ಬರ್ತಾ ಇದೆ. ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ನನಗೆ RSS ಅವರ ಕೂಡ ಆಶೀರ್ವಾದ ಇದೆ, ಇದರಲ್ಲಿ ಸಂಘದ ಆಶೀರ್ವಾದ ಇದೆ, ಅವರೇ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆ, ಇದು ಮುಂದುವರಿಸಬೇಕು, ಇದನ್ನ ನೀವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಅವರೇ ಹೇಳ್ತಾರೆ ಯಾರೋ ಪ್ರಭಾವ ಬೀರಿರ್ಬೇಕು ನಮ್ಮ ಪಕ್ಷದವ್ರ ಮೇಲೆ, ಅವರು ನನ್ನ ಮೇಲೆ ಪ್ರಭಾವ ಬೀರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕೇಳಿ. ಅದೇ ಸಂದರ್ಭದಲ್ಲಿ ನಮ್ಮ ವಿಜೇಂದ್ರಗೌಡ ನಂತರ ಬಂದು ಕಾಂಪ್ರಮೈಸ್ ಮಾಡ್ರಿ, ಮತ್ತೆ ಹೇಳಿ ಬಹಳ ಕಷ್ಟಪಟ್ಟಿದ್ದೀರಾ, ಬಹಳ ಸೋತು ಹೋಗಿದ್ದೀರಾ, ಏನ್ ಹೇಳ್ತೀರ ಅದು ಕೊಡ್ತಿರ್ತೀವಿ. ಹೌದು, ಸೋತು ಸತ್ಯ. ನಮಗೀಗ ಇಲ್ಲ, ಆದ್ರೆ ಆ ಲಕ್ಷ ಭ್ರಷ್ಟಾಚಾರ ಆಗಿರೋಲ್ಲ, ಅದು ಬಾಯಿ ಬಂದಾಗ ಬಯಸಿದ್ದೆ. ನಾನು ಓಡ್ಬಿಟ್ಟು ಇಲ್ಲ, ನಾನು ಟೈಪ್ ಮಾಡ್ತೀನಿ, ಕೇಸು ಟೈಪ್ ಮಾಡ್ತೀನಿ ನೋಡಿ ಯಾರು ಹೇಳ್ತಾ ಇರೋದು, ಇದು ಬಿಜೆಪಿಯವರ ಸ್ಪೋಕ್ಸ್ ಪರ್ಸನ್ ಅವರು ಹೇಳ್ತಾ ಇದ್ದಾರೆ. ವಿಜೇಂದ್ರ ಅವ್ರ ನಂತರ ಬಂದಿದ್ರು, ಒಂದು ಸಂಖ್ಯೆ ಹೇಳಿ ಅದನ್ನ ನೀವು ತಲುಪಿಸ್ತೀವಿ, ನಿಮಗೆ ಹಾಸ್ಪಿಟ್ಲಿಗೂ ಖರ್ಚಿಲ್ಲ, ಮುಂದೆ ನೀವೇನ್ ಮಾಡ್ತೀರಿ, ಒಂದು ಸಂಖ್ಯೆ ಹೇಳಿ ಅಂತ. ಅದಾದ್ಮೇಲೆ ಏನ್ ಮಾಡಿದ್ರಂತೆ, ಇವ್ರು ಬೈದ್ರಂತೆ ಭ್ರಷ್ಟಾಚಾರದ ದುಡ್ಡು ಬೇಕಾಗಿಲ್ಲ. ಯಾರಪ್ಪ ಹೇಳ್ತಾ ಇರೋದು ಇದು? ಯಾರ ಹೆಸರು ಉಲ್ಲೇಖ ಆಗಿರೋದು? ಕಾಂಗ್ರೆಸ್ ಅವ್ರದ್ದಾಗಿದೆಯಾ? ಕಾಂಗ್ರೆಸ್ ಹಗರಣ ಮುಚ್ಚಾಕ್ಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾಕೆ ಹೋಗ್ಬೇಕು ಅಂತ ನಿನ್ನೆ ಕೇಳ್ತಾ ಇದ್ರಲ್ಲ, ಅದ್ರ ಏನಾದ್ರು ಲಾಜಿಕ್ ಇದೆಯಾ ಅಂತ ಕೇಳಿದ್ರಲ್ಲ, ಆ ಲಾಜಿಕ್ ನಮ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಇಲ್ಲಿ ಕೇಳಿ, ಬಿಜೆಪಿ ಕಚೇರಿನಲ್ಲೇ ಇದಕ್ಕೆ ಉತ್ತರ ಸಿಗುತ್ತೆ. ಯು ಡೋಂಟ್ ಹ್ಯಾವ್ ಟು ಕಮ್ ನಾಕಿಂಗ್ ಆನ್ ಕಾಂಗ್ರೆಸ್ ಡೋರ್ಸ್. ನಾವು ಹೇಳ್ತಾ ಇಲ್ಲ, ನೀವು ನಿಮ್ಮ ವಕ್ತಾರರ ಕೈ ಬಯಸ್ಕೊಂಡಿದ್ದೀರಾ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವ್ರು ಈಗ ಹೇಳಿದ್ಮೇಲೆ ಟೈಟ್ ಮಾಡ್ತೀವಿ ಅಂತ ಹೇಳಿದ ಹೋಗ್ಬಿಟ್ಟಿರಂತೆ. ಇಟ್ಸ್ ನಾಟ್ ಕಾಂಗ್ರೆಸ್ ಅಲಿಗೇಷನ್, ದಿಸ್ ಅಲಿಗೇಷನ್ ಇಸ್ ಮೇಡ್ ಬೈ ಯುವರ್ ಓನ್ ಪಾರ್ಟಿ ಪೀಪಲ್. ಇದು ಒಂದು ಕೊನೆದು ಒಂದು ನೋಡಿ. ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ. ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಿಗೆ ಕೂತ್ಕೊಂಡಿದ್ದಾಗ ಅವರನ್ನು ಹೇಳಿದ ಮಾತುಗಳು ಹಾಕಿದ್ದೇನೆ. ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಿ, ವಿಜೇಂದ್ರ ವಿಷಯ ಮಾತಾಡಿದ್ರು ಅಂತ ಬಹಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ. ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದ ಹಣ ನಿಮಗಿಲ್ಲ. ಯಾವುದಾದ್ರೂ ದೊಡ್ಡ ಸಂಖ್ಯೆ ಹೇಳಿ ಎಷ್ಟು ಹೇಳ್ತೀವಿ ಅಷ್ಟು ಕೊಡುತ್ತೇನೆ. ಇಲ್ಲಿಗೆ ಮರೆತುಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತುಬಿಡುವ ಅಂತ ಹೇಳಿ ನಾನು ಸಿಟ್ಟುಬಿಟ್ಟು ಅವರಿಗೆ ಬೈದಾಗ ಏನ್ ತಿಳ್ಕೊಟ್ಟಿ ನೀನು ನಂಗೆ ಲಂಚ ಕೊಡೋಕೆ ಬರಲಿಲ್ಲ, ಅವರೇ ಬಂದಿದ್ದು ಅವರೇ ಉದ್ಘಾಟಿಸಿದಾಗ ನೀನು ಯಾರು ಕೆಲಸ ಬೈದರ ಹೆದರಿ ಓಡಿಬಿಟ್ಟು ಇಲ್ಲೆಲ್ಲ ನಾವು ಕೇಸನ್ನು ಟೈಪ್ ಮಾಡುವ ಅಂತ ಹೇಳಿ ಜನ್ಮ ಹಿಡ್ಕೊಂಡು ಓಡಿಬಿಟ್ರು. CM ಮತ್ತು ಅವರ ಮಗ ಈ ಒಂದು ಭ್ರಷ್ಟಾಚಾರಕ್ಕೆ ತುತ್ತಾಗಿದ್ದಾರೆ.
ಅವರ ಮಗ ನನ್ನ ಹತ್ರ ಬಂದು ನನ್ನ ಆಫೀಸಲ್ಲಿ ಕೂತ್ಕೊಂಡಿದ್ದಾಗ ಅವರ ಹತ್ರ ಹೇಳಿದ ಮಾತುಗಳು ಹಾಕಿದ್ದೇನೆ. ನೀವು ಬಹಳಷ್ಟು ಹೋರಾಟ ಮಾಡಿದ್ದೀರಿ, ಯಾವುದ ವಿಜೇಂದ್ರ ವಿಷಯ ಮಾತಾಡ್ತಿರೋದು ಬಹಳಷ್ಟು ಹೋರಾಟ ಮಾಡ್ಕೊಂಡಿದ್ದೀರಿ, ಬಹಳಷ್ಟು ನೊಂದಿದ್ದೀರಿ. ಈಗ ನಿಮಗೆ ಸ್ವಂತ ನಿಮ್ಮ ಜೀವನ ಮಾಡಲಿಕ್ಕೆ ಬೇಕಾದ ಹಣ ನಿಮ್ಮತ್ತಿಲ್ಲ. ಯಾವುದಾದ್ರೂ ದೊಡ್ಡ ಸಂಖ್ಯೆ ಹೇಳಿ, ಎಷ್ಟು ಹೇಳ್ತೀರೋ ಅಷ್ಟು ಕೊಡುತ್ತೇನೆ. ಇಲ್ಲಿಗೆ ಮರೆತು ಬಿಡುವ, ನಿಮ್ಮ ಈ ರಿಪೋರ್ಟ್ ಇಲ್ಲಿಗೆ ಮರೆತು ಬಿಡುವ ಅಂತೇಳಿ ನಾನು ಸಿಟ್ಟುಬಿಟ್ಟು ಅವರಿಗೆ ಬೈದಾಗ ಏನ್ ತಿಳ್ಕೊಂಡೆ ನೀನು ನನಗೆ ರಚನೆಗಳು ಬರಲಿಲ್ಲ. ಅವರೇ ಬಂದಿದ್ದು, ಅವರೇ ಉತ್ತರಿಸಿದಾಗ ನೀನು ಯಾರು ಕೇಳಿದ್ರೆ ಬಂದಿಲ್ಲ ಎಲ್ಲಿ ಓಡಿದ್ರು. ಇನ್ನೆಲ್ಲ ನಾವು ಕೇಸನ್ನು ಟೇಕ್ ಮಾಡುವ ಅಂತೇಳಿ ಗನ್ಮಾನ ಹಿಡ್ಕೊಂಡು ಓಡಿ ಹೋಗ್ಬಿಟ್ಟು CM ಮತ್ತು ಅವರ ಮಗ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. CM ಮತ್ತೆ ಅವ್ರ ಮಗ ವಿಜೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವರೇ ಹೇಳ್ತಾರೆ. ಅದು ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇಲ್ಲ. ಬೈದಾಗ ಗನ್ಮೆನ್ ಇಟ್ಕೊಂಡು ಓಡೋಗ್ಬಿಟ್ರಂತೆ. ಯಾಕೆ ಓಡೋಗಂತ ಏನ್ ಪರಿಸ್ಥಿತಿ ಬಂತು? ಏನ್ ಸಂಖ್ಯೆ ಕೇಳ್ಬಿಟ್ಟು ಓಡೋಗ್ಬಿಟ್ರ? ಏನ್ ಸಂಖ್ಯೆ ಹೇಳಿಲ್ಲ ಅದಕ್ಕೆ ಓಡೋಗ್ಬಿಟ್ರ ಅವರು? ಇಲ್ಲ ನೋಡಿ, ಕೊನೆಯದಾಗಿದ್ದು ಒಂದು ನೋಡ್ಬಿಡಿ 30 ಸೆಕೆಂಡ್. ಅಷ್ಟು ನೋವಾಗಿದೆ ನನಗೆ. I'm paying so much fee. That's the reason I decided on this. Let them do it, let them I'm game for it. I'm game for it. I'm not trying to put it up a show. Vijayendra not only crores of rupees to have put back to stage. Vijayendra is offered crores of it. And very frankly, I'm not as comfortable as I was earlier. To reduce my problem, my home friend property that I dedicated. I'm silent. I really don't want to put it back in and to put it let them not let them deny whether they offered me money or not. No. They have offered me, and everybody knows about it. You ask the Congress minister himself. ಒಂದ್ ಸರಿ ಅಲ್ಲ, 2 ಸರಿ ಅಲ್ಲ, 16 ಬಾರಿ ಇದನ್ನ ಉಲ್ಲೇಖಿಸಿದ್ದಾರೆ. ಬಿಜೆಪಿ ಅವರು ನನಗೆ ಆಮಿಷ ಕೊಟ್ಟರು, ಅದನ್ನು ರಾಜ್ಯಾಧ್ಯಕ್ಷರೇ ನನಗೆ ಆಮಿಷ ಕೊಟ್ಟಿರೋದು ಅಂತ ಬಹಳ ಸ್ಪಷ್ಟವಾಗಿ ಹಲವಾರು ಬಾರಿ ಉಲ್ಲೇಖಿಸಿದ್ದಾರೆ. ಅದನ್ನ ಇವತ್ತು ನಾವು ಹಿಟ್ ಅಂಡ್ ರನ್ ಮಾಡಿದೀವಿ ಅಂತ ಹೇಳ್ತಾರೆ. ಹೌ ಇಸ್ ದಟ್ ಹಿಟ್ ಅಂಡ್ ರನ್? ಇಲ್ಲಿ ನೋಡಿ, ಬಿಜೆಪಿ ನೇತಾ ಟೇಕ್ಸ್ ಸ್ವೈಪ್ ಅಟ್ ಓನ್ ಪಾರ್ಟಿ. ಬಿಜೆಪಿ ಡೆಪ್ಯೂಟಿ ಸ್ಪೋಕ್ಸ್ ಪರ್ಸನ್ ಅಂಡ್ ಎಕ್ಸ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಅನ್ವರ್ ಮಾನ್ಪಡಿ. ಇದು ಯಾವತ್ತಿದ್ದು? ಜೂನ್ 28, 2022. ಅದೇ ಸಂದರ್ಭದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಹೇಳಿದಂತೆ ನಡೆದುಕೊಳ್ಳುತ್ತಾರ ಸಚಿವ ಶಶಿಕಲಾ ಜೊಲ್ಲೆ. ಇದು ಅನ್ವರ್ ಮಾನ್ಪಡಿ ಅವರು ಹೇಳಿರೋದು. ಯಡಿಯೂರಪ್ಪ ವಿರುದ್ಧವೇ ಪತ್ರ ಬರೆದಿದ್ದ ಮಾನ್ಪಡಿ. ಇದರಲ್ಲಿ ಏನ್ ಹೇಳ್ತಾರೆ? ಸುಮಾರು 4 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಗರಣ ಎನ್ನಲಾಗುವ ರಾಜ್ಯ ವಕ್ಫ್ ಮಂಡಳಿ ಹಗರಣ ವರದಿಯನ್ನು ಹತ್ತಿಕ್ಕಲು ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತವರ ಕುಟುಂಬ ರಾಜಿ ಮಾಡಿಕೊಂಡಿದೆ ಎಂದು ಬಿಜೆಪಿ ನಾಯಕ ಅನ್ವರ್ ಮಾನ್ಪಡಿ ಅವರು ಕಳೆದ ಮೇ ತಿಂಗಳಿನಲ್ಲಿ ಗಂಭೀರ ಆರೋಪ ಮಾಡಿದ್ದರು. ವಕ್ಫ್ ಆಸ್ತಿ ಭ್ರಷ್ಟಾಚಾರ ತನಿಖೆ ಬಿಡುವಂತೆ ಬಿಜೆಪಿಯಿಂದ ಕೋಟಿಗಟ್ಟಲೆ ಆಫರ್. ಅನ್ವರ್ ಮಾನ್ಪಡಿ ಪತ್ರಿಕೆನಲ್ಲಿ ಬಂದಿರೋದು. ಕಾಂಗ್ರೆಸ್ ಹಿಟ್ ಅಂಡ್ ರನ್ ಅಲ್ಲ. ಜೂನ್ 27, 2022 ಎಲ್ಲ ರಿಪೋರ್ಟ್ ಓದಕ್ಕೆ ಹೋಗಲ್ಲ, ಒಂದು ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಅಲ್ಲದೆ ಯಡಿಯೂರಪ್ಪ ಹಾಗೂ ಅವರ ಪುತ್ರ ವಿಜೇಂದ್ರದಿಂದ ವಕ್ಫ್ ಆಸ್ತಿ ವಿಚಾರದಿಂದ ಹೊರಬರುವಂತೆ ಕೋಟ್ಯಾಂತರ ರೂಪಾಯಿಗಳ ಆಮಿಷ ಬಂದಿತ್ತು. ಆದರೆ ನಾನು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನನ್ನ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಅಚಲನಾಗಿದ್ದೇನೆ. ಪ್ರಿಂಟ್ ಮೀಡಿಯಾನಲ್ಲಿ ಬಂದಿರೋದು. Minorities being harassed. Karnataka BJP spokesperson Anwar Manpadi scathing attack on own government.
June 27th. In a letter to Karnataka Chief Minister Basavaraj Bommai and Home Minister Arga Gnanendra, Anwar questioned the government's failure to protect Waqf properties while pointing out that minorities were being harassed in various ways. You and the government, Anwar Manpadi ಅವರು ಹೇಳ್ತಾರೆ, you and government have totally failed in protecting the Waqf properties to the tune of 4 lakh crores. The Waqf scam report of mine on date of submission was to the tune of 2.3 lakh crores. He wrote in the letter. Anwar said the state government had failed to address the issues of minorities on all fronts and thus failed Prime Minister Narendra Modi's concept of Sabka Saath Sabka Vikas. ಇಷ್ಟೆಲ್ಲ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. The BJP leader, ಇದು August 25th, 2022. The BJP leader, ಅಂದ್ರೆ Anwar Manpadi ಅವರು, is upset not only because Congress government evaded tabling the report in the Assembly and the Council, but because Yediyurappa government too chose to hush up the report till the apex court order compelled it to table the report in the House. ಇವತ್ತು ಸ್ಟೇಟ್ಮೆಂಟ್ ಏನಿತ್ತು ವಿಜೇಂದ್ರ ಅವರು, ನಾವು ಟೇಬಲ್ ಮಾಡಿದ್ದೀವಿ ಅಂತ. ವೆರಿ ಕ್ಲಿಯರ್ಲಿ ಅಪೆಕ್ಸ್ ಕೋರ್ಟ್ ಹೇಳಿದೆ ಅಂತ ಇವರು ಟೇಬಲ್ ಮಾಡಿರೋದು, ಅದನ್ನು ಆಕ್ಟ್ ವಿರುದ್ಧವಾಗಿ ಏನೋ ಟೇಬಲ್ ಮಾಡಿದಾರೆ ಅಂತ ಇವ್ರ ಆರೋಪ ಇದೆ. ಯಾರು ಅನ್ವರ್ ಮಾಲ್ಪಡಿ ಅವರು ಬಹಳ ಕ್ಲಿಯರ್ ಆಗಿ ಇಲ್ಲೇನು ಹೇಳ್ತಾ ಇದ್ದಾರೆ, ಮತ್ತೊಮ್ಮೆ ಓದ್ತೀನಿ. ಯಡಿಯೂರಪ್ಪ ಗವರ್ಮೆಂಟ್ ಆಲ್ಸೋ ಚೋಸ್ ಟು ಹಶ್ ಅಪ್ ದ ರಿಪೋರ್ಟ್. ಯಾಕೆ? In May this year, Manipadi had written to Prime Minister Narendra Modi accusing then Chief Minister B.S. Yediyurappa and his son B.Y. Vijayendra of conniving with leaders and suppressing the Waqf scam report. ಇವರು ಪ್ರಧಾನ ಮಂತ್ರಿ ಮೋದಿಗೆ ಮತ್ತೆ JP ನಡ್ಡಾ ಅವರಿಗೆ ಕೂಡ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಯಡಿಯೂರಪ್ಪ ಅವರು ಮತ್ತೆ ಅವರ ಮಗ ಕೆಲವು ನಾಯಕರ ಜೊತೆ ಸೇರ್ಕೊಂಡು ಈ ವಕ್ಫ್ ರಿಪೋರ್ಟ್ ಅನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. He also said, ಇದು ಅವತ್ತು 7th December 2021, the state government has failed to address the issues of minorities on all fronts and thus has failed the Prime Minister's concept of Sabka Saath Sabka Vikas. He also claimed that he had brought this issue to the notice of Prime Minister, Union Minister Amit Shah and also to RSS functionary Mukund. ಯಾರು ಇವ್ರು ಹೇಳ್ತಾ ಇರೋದು ಇನ್ನ ಎಲ್ಲ ಇದೆಲ್ಲ ಇವ್ರ ಹೇಳಿಕೆ ಇಲ್ಲ. ಪ್ರಕರಣವನ್ನು ಮುಚ್ಚಲು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರ ಕೋಟ್ಯಾಂತರ ರುಗಳು ಆಮಿಷ ಒಡ್ಡಿದ್ದರು. ಆದರೂ ನಾನು ವಿರೋಧಿಸಿ ಮಾಧ್ಯಮಗೋಷ್ಠಿ ನಡೆಸಿದ್ದೆ. ಅದನ್ನ ವಿರೋಧಿಸಿ ಅವರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದೀಗ ಮುಖ್ಯಮಂತ್ರಿ ಆಗಿರುವ ಬಸವರಾಜ ಬೊಮ್ಮಾಯಿ ಅವರಿಗೂ ವಕ್ಫ್ ಆಸ್ತಿ ಕಬಳಿಕೆ ಪ್ರಕರಣದ ತನ್ನ ವರದಿ ಅನುಷ್ಠಾನಗೊಳಿಸಲು ಹಲವು ಬಾರಿ ತಿಳಿಸಿದ್ದೇನೆ. ಪ್ರಕರಣವನ್ನು ಇನ್ನೊಂದು ಪತ್ರಿಕೆಯಲ್ಲಿ ಪ್ರಕರಣವನ್ನು ಮುಚ್ಚಲು ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರು ಕೋಟ್ಯಾಂತರ ರೂಪಾಯಿಗಳನ್ನು ಆಮಿಷ ನೀಡಿದ್ದರು. ಅದನ್ನು ನಾನು ವಿರೋಧಿಸಿ ಮಾಧ್ಯಮಗೋಷ್ಠಿ ನಡೆಸಿದೆ. ಇದೀಗ ಮುಖ್ಯಮಂತ್ರಿ ಆಗಿರುವ ಬಸವರಾಜ ಬೊಮ್ಮಾಯಿ ಕೂಡ ನಾನು ಇದೇ ಸೇಮ್ ಹೇಳಿದ್ದಾರೆ. ಆದರೆ ಇದರ ಬಗ್ಗೆ ಸ್ಪಂದನೆ ನೀಡದೆ ಇರುವುದರಿಂದ ಬೇಸತ್ತು ನನಗೆ ಸರ್ಕಾರದಿಂದ ನೀಡಿರುವ ಗನ್ಮ್ಯಾನ್ ಮತ್ತು ಸರ್ಕಾರದ ಸವಲತ್ತುಗಳನ್ನು ಹಿಂದಿರುಗಿಸುತ್ತಿದ್ದೇನೆ ಎಂದು ಘೋಷಿಸಿದರು. ನಾವು ಕೇಳ್ತಾ ಇರೋದು, ನೀವು ಹಿಟ್ ಅಂಡ್ ರನ್ ಅಂತ ಇದ್ರಲ್ಲಪ್ಪ, ಹಿಟ್ ಅಂಡ್ ರನ್ ನಾವು ಮಾಡ್ತಾ ಇಲ್ಲ, ನಿಮ್ಮ ಪಾರ್ಟಿಯವರೇ ಮಾಡ್ತಾ ಇರ್ಬೇಕು. ಮತ್ತೆ ಇದಕ್ಕೆ ನೀವು ಹೇಳ್ತಾ ಇದ್ರಲ್ಲ ಕೆಳಗಡೆ CBI ಕೊಟ್ಟು ಬಹಳ ಕೊಡ್ಬೇಕು, ಇದು ಬಹಳ ನಂಬಿಕೆ ಬಂದ್ಬಿಟ್ಟಿದೆ ಹಂಗೆ. ನಾವು ಕೇಳ್ತಾ ಇರೋದು ಇಷ್ಟೇ, ಪ್ರಧಾನ ಮಂತ್ರಿಯವರಿಗೆ ಈ ವರದಿ ಹೋಗಿದ್ದಿದ್ರೆ ಇವರೇ ಪತ್ರ ಬರೆದಿದ್ದಾರೆ ಅಂತಾರೆ. ಅಮಿತ್ ಶಾ ಅವ್ರಿಗೆ ಬರೆದಿದ್ದಾರೆ, ನಡ್ಡಾ ಅವ್ರಿಗೆ ಬರೆದಿದ್ದಾರೆ, RSS ಅವ್ರಿಗೆ ಬರೆದಿದ್ದಾರೆ, ಮೋದಿ ಅವ್ರಿಗೆ ಬರೆದಿದ್ದಾರೆ. ಅಂದ್ರೆ ನೀವು ಯಾಕೆ CBI ತನಿಖೆ ಮಾಡಿಸಿಲ್ಲ ಅವಾಗ? ಇವಾಗ ಬಂದು ಇಲ್ಲೆಲ್ಲ ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಇರೋದು. ದಿಸ್ ಅಲಿಗೇಷನ್ ಇಸ್ ನಾಟ್ ಬೈ ದ ಕಾಂಗ್ರೆಸ್ ಪಾರ್ಟಿ. ಎಲ್ಲ ಆರೋಪಗಳು ನಿಮ್ಮ ಪ್ರಮುಖ ವಕ್ತಾರರು ಮತ್ತೆ ನೀವು ಆಯ್ಕೆ ಮಾಡಿದಂತ ಅಧ್ಯಕ್ಷರು ನಿಮ್ಮ ಮೇಲೆ ಮಾಡ್ತಾ ಇರೋದು. ಯಾಕೆ ಪ್ರಧಾನಮಂತ್ರಿ ಅವರು ಇದ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ? ಆಮೇಲೆ ಅನ್ವರ್ ಮಾನ್ಪಾಡಿ ಅವರು ಅಲಿಗೇಷನ್ ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ ಪಾರ್ಟಿಯವರು? ಸ್ಕೋಪ್ ಯಾರೋ ಒಬ್ಬ ವಕ್ತಾರರು, ಮಾಜಿ ಅಧ್ಯಕ್ಷರು ಒಬ್ಬ ಮುಖ್ಯಮಂತ್ರಿ ಮೇಲೆ ಮತ್ತೆ ಅವರ ಪುತ್ರದ ಮೇಲೆ ಮತ್ತೆ ರಾಜ್ಯಾಧ್ಯಕ್ಷರ ಮೇಲೆ ಆರೋಪವನ್ನ ಮಾಡಿದಾಗ ಅದು ಸುಳ್ಳಿದ್ದಿದ್ರೆ ಇವ್ರು ಯಾಕೆ ಆಕ್ಷನ್ ತಗೊಂಡಿಲ್ಲ? ಒಂದು ನೋಟಿಸ್ ಅನ್ನ ಕೊಟ್ರ ಅನ್ವರ್ ಮಾನ್ಪಾಡಿಗೆ, ಇದು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ, ಇದ್ರಲ್ಲಿ ಏನಾದ್ರು ನಿಜ ಇದೆಯಾ ಸುಳ್ಳಿದ್ಯಾ
ನೀವು ನೋಟಿಸ್, ನೀವು ಉತ್ತರ ಕೊಟ್ಟಿಲ್ಲ ಆದರೆ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀನಿ ಅಂತ. ಎನಿಬಡಿ ಕ್ಯಾನ್ ಅಕ್ಯೂಸ್ ಇನ್ ಬಿಜೆಪಿ, ಎನಿಬಡಿ ಕ್ಯಾನ್ ಅಕ್ಯೂಸ್ ದೇರ್ ಓನ್ CM, ದೇರ್ ಓನ್ ಸ್ಟೇಟ್ ಪ್ರೆಸಿಡೆಂಟ್ ಅಂಡ್ ಗೆಟ್ ಅವೇ. ವೈ ನೋ ಆಕ್ಷನ್? ಅಕಸ್ಮಾತ್ ಅನ್ವರ್ ಮಾನ್ಪಾಡಿ ಅವ್ರು ಹೇಳೋದ್ರಲ್ಲಿ ಸುಳ್ಳಿದ್ರೆ ಪಕ್ಷದಿಂದ ಹೊರಗೆ ತೆಗೀರಿ. ಯಾರು ಬೇಡ ಅಂದಿದ್ದಾರೆ? ಹಿಂಗೆಲ್ಲ ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಈ ರಿಪೋರ್ಟೇ ಸರಿ ಇಲ್ಲ ಅಂತ ಹೇಳಿ ನೋಡೋಣ. ಯಾರು ಬೇಡ ಅಂದಿದ್ದಾರೆ? ನೀವು ಅಲ್ಲಿ ಆಕ್ಷನ್ ತಗೊಂಡಿಲ್ಲ ಕಾರಣ ನಮ್ಗೇನ್ ಅನ್ಸುತ್ತೆ, ಅವ್ರು ಹೇಳ್ತಾ ಇರೋದೆಲ್ಲ ನಿಜ ಅನ್ಕೋಬೇಕಲ್ಲ ನಾವು. ಆಮೇಲೆ ಪ್ರೈಮ್ ಟೈಮ್ ಡಿಬೇಟ್ ನಲ್ಲಿ, ಲೈವ್ ಟಿವಿನಲ್ಲಿ, ಸಂದರ್ಶನಗಳಲ್ಲಿ, ಪತ್ರಿಕೆ ಗೋಷ್ಠಿಗಳಲ್ಲಿ ಹೇಳ್ತಾ ಇದ್ರಲ್ಲ, ನೀವು ನಮ್ಮ ಹತ್ರ ಬಂದಿದ್ವಿ, ನಾನು ನಿನಗೆ ಬೈದೆ, ಓಡೋಗ್ಬಿಟ್ರೆ ಅಂತ ಗನ್ಮೆನ್ ತಗೊಂಡು ನಾವ್ ಹೇಳ್ತಾ ಇರೋದ ಸರ್? ಇದು ನಿಮ್ ಪಾರ್ಟಿದವ್ರು ಹೇಳ್ತಾ ಇರೋದಲ್ಲ. ಈಗ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಸರ್. ಈಗ ನಮ್ಗೆ ಪ್ರಶ್ನೆ ಕೇಳೋದ್ ಬಿಟ್ಟು ಅವ್ರು ಉತ್ತರ ಕೊಡ್ಬೇಕಲ್ಲ. ಬಿಜೆಪಿ ಅವರಿಗೆ ಉತ್ತರ ಕೊಡ್ಬೇಕು, ಬಿಜೆಪಿ ಕಾರ್ಯಕರ್ತರಿಗೆ ಉತ್ತರ ಕೊಡ್ಬೇಕು. ಮತ್ತೆ ಏನಿದು ಬೂಟಾಟಿಕೆ ನಡೆಸಿದಿರಲ್ಲ, ಬೀದರಿಂದ ಚಾಮರಾಜನಗರ ವಕ್ಫ್ ವಿರುದ್ಧವಾಗಿ ನಾವು ಏನೋ ದೊಡ್ಡ ಪಾದಯಾತ್ರೆ ಮಾಡ್ತೀವಿ, ಕ್ರಾಂತಿ ತರ್ತೀವಿ, ನಾವು ಏನೇನೋ ರಾಷ್ಟ್ರಗಳು ಕಟ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ನಿಮ್ ಬೂಟಾಟಿಕೆ ಎಕ್ಸ್ಪೋಸ್ ಆಗಿದೆ ಅಲ್ಲ ಸರ್? ಯಾರು ಪರವಾಗಿ ಹೋಗಿದ್ರಿ ನೀವು? ನಿಮ್ದೇನು ಇಂಟ್ರೆಸ್ಟ್ ಇದೆ? ಕಾಂಗ್ರೆಸ್ ನಾಯಕರು ತಾನೇ ಸಿಕ್ಕಾಕೊಂತ ಇದ್ರು. ಯಾರೇ ಹ್ಯಾರಿಸ್ ಅವ್ರದ್ದು ಹೆಸರಿತ್ತು ಇದೆ, CM ಇಬ್ರಾಹಿಂ ಅವ್ರ ಹೆಸರಿದೆ, ಖರ್ಗೆ ಅವ್ರ ಹೆಸರಿದೆ, ದಿವಂಗತ ಧರಮ್ ಸಿಂಗ್ ಸಾಹೇಬ್ ಅವ್ರ ಹೆಸರಿದೆ. ನೀವ್ಯಾಕೆ ಹೋಗಿದ್ರಿ? ಇದಕ್ಕೇನು ಲಾಜಿಕ್ ಅಂತ ಕೇಳ್ತಾ ಇದ್ದೀರಲ್ಲ, ದಟ್ ಲಾಜಿಕ್ ಶುಡ್ ಬಿ ಎಕ್ಸ್ಪ್ಲೈನ್ ಬೈ ಯು. ಯಾಕಂದ್ರೆ ಈಗ 100 ಜನ ಕಾಂಗ್ರೆಸ್ ಅವರು ಇದ್ದಾಗ ಯಾವ್ದಾದ್ರು ಒಬ್ಬರ ಹೆಸರನ್ನ ತಗೊಂಡ್ರ ಅವರು ಆಮಿಷ ಕೊಟ್ಟಿದ್ದಾರೆ ಅಂತ? ತಗೊಂಡಿದ್ದು ವಿಜೇಂದ್ರ ಅವರ ಹೆಸರು, ಹೇಳಿದ್ದು ಬಿಜೆಪಿ ನಾಯಕತ್ವ ಅಂತ. 3 ಮುಖ್ಯಮಂತ್ರಿಗಳಿಗೆ ನಾನು ಕೊಟ್ಟೆ. ಯಡಿಯೂರಪ್ಪ ಅವರಿರ್ಬೋದು, ಬೊಮ್ಮಾಯಿ ಅವರಿರ್ಬೋದು, ಮತ್ತೆ ನಿಮ್ಮ ಇವರು ಶೆಟ್ಟರ್ ಅವರಿರ್ಬೋದು. ಇವ್ರು 3 ಜನಕ್ಕೂ ವೈಯಕ್ತಿಕವಾಗಿ ನಾನು ಹೋಗ್ಕೊಟ್ಟು ಆಕ್ಷನ್ ತಗೊಂಡಿಲ್ಲ. ಇವ್ರು ಕೂಡ ಮಾಡಿರ್ಬೇಕು, ನಮ್ಗೇನು ಗೊತ್ತು? ನಿನ್ನೆ ಜೋಶಿ ಅವರು ಒಂದು ಕಮೆಂಟ್ ಮಾಡಿದ್ದಾರೆ, 150 ಅಲ್ಲ 1500 ಕೋಟಿ ರೂಪಾಯಿ ಇರ್ಬೋದು, 1500 ಕೋಟಿ ರೂಪಾಯಿ ಇರ್ಬೋದು, ಹೇಳಕ್ಕಾಗಲ್ಲ. ಯತ್ನಾಳ್ ಅವ್ರು ಹೇಳ್ತಾರಲ್ಲ ಯಾವಾಗಲೂ, ವಿಜೇಂದ್ರ ಅವ್ರು 1000 ಕೋಟಿ ರೂಪಾಯಿ ಜಮಾ ಮಾಡಿ ಇಟ್ಟಿದ್ದಾರೆ ಅಂತ, ಅವಾಗ ಮಾಡಿರ್ಬೋದು. ಆದ್ರೆ ನಮ್ಗೆ ಕೇಳೋದಲ್ಲ, ನೀವು ನಿಮ್ಮ ರಾಜ್ಯಾಧ್ಯಕ್ಷರು ಕೇಳಬೇಕು ಜೋಶಿ ಸಾಹೇಬ್ರೆ. ನಮ್ಗೆ ಕೇಳಿದ್ರೆ ಹೆಂಗೆ? ಆಮಿಷ ಕೊಡ್ತಾ ಇರೋದು ನಿಮ್ ನಾಯಕರು, ಕೊಡ್ತಾ ಇದಾರಂತ ಹೇಳ್ತಾ ಇರೋದು ನಿಮ್ ನಾಯಕರು. ಮತ್ತೆ 150 ಇಲ್ಲ 1500 ಇದೆ ಅಂತ ಹೇಳಿದ್ರೆ ಅದನ್ನು ನಿಜನೇ ಇರ್ಬೇಕು. ಹೂ ನೋಸ್? ಸೊ ಇವೆಲ್ಲಾನು ಕೂಡ ದಯವಿಟ್ಟು ಸುಮ್ಮನೆ ಹಿಟ್ ಅಂಡ್ ರನ್ ಅನ್ನೋದು, ಜವಾಬ್ದಾರಿ ಇರಲಾರ್ದೆ ಮಾತಾಡ್ತಾ ಇದೀವಿ ಅಂತ ಹೇಳೋದು ನಿಲ್ಲಿಸಿ, ನೀವು ಒಂದು ರಾಜ್ಯದ ನ್ಯಾಷನಲ್ ಪಾರ್ಟಿಯ ಅಧ್ಯಕ್ಷರಿದ್ದೀರಾ, ನೀವು ಉತ್ತರ ಕೊಡಬೇಕು. ಮೆಂಬರ್ ಆಫ್ ದಿ ಹೌಸ್. ಏನೋ ಬಹಳ ದೊಡ್ಡ ಎಲಿಗೇಷನ್ ನಾವು ಮಾಡಿದೀವಿ ಅಂತಲ್ಲ, ನಿಮ್ ಪಾರ್ಟಿಯವ್ರು ಮಾಡಿರೋದು. ನಾವು ಜನರಿಗೆ ಇದನ್ನ ತಿಳಿಸ್ತಾ ಇರೋದು, ನಿಮ್ ಪಾರ್ಟಿಯವ್ರು ಏನ್ ಅಲಿಗೇಷನ್ ಮಾಡಿದ್ದಾರೆ ಅಂತ. ಸೊ ಆದ್ರಿಂದ ಸುಮ್ಮನೆ ನೀವು ಇಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರೆ ಸಲ್ದು. ದಯವಿಟ್ಟು ಅನ್ವರ್ ಮಾನ್ಪಾಡಿ ಅವರು ಏನ್ ಹೇಳಿದ್ದಾರೆ ಅದಕ್ಕೆ ಸ್ಪಷ್ಟೀಕರಣವನ್ನ ಸರಿಯಾಗಿ ಕೊಡ್ಬೇಕಾಗ್ತದೆ. ಬಿಜೆಪಿ ಕಾರ್ಯಕರ್ತರಿಗೆ, ನೀವು ಜನರಿಗೆ, ನೀವೇನು ಬೀದರಿಂದ ಚಾಮರಾಜನಗರ ಮಾಡ್ತಾ ಇದ್ರಲ್ಲ ಹೋರಾಟ, ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಿ? ಹೂ ಆರ್ ಯು ಟ್ರೈಂಗ್ ಟು ಫೂಲ್? ಇವೆಲ್ಲ ಏನ್ ವಿಡಿಯೋಗಳಿದೆ, ದಾಖಲೆಗಳಿದೆ, ಆಗ್ಲೇ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಇದೆ. ದಯವಿಟ್ಟು ಮಾಧ್ಯಮದವರು ಅದನ್ನ ಮುಂದಿಟ್ಕೊಂಡು ಕೇಳಬೇಕು. ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ಹಿಟ್ ಅಂಡ್ ರನ್ ಮಾಡ್ತಾ ಇದೆಯಾ ಅಥವಾ ಬಿಜೆಪಿ ಅವರು ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ? ಆದ್ರಿಂದ ಕೊನೆಯದಾಗಿ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಬಿಜೆಪಿ ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ಸ್ ಇದೆ ಇದರಲ್ಲಿ. ವಿಜೇಂದ್ರ ಅವರು ಇವತ್ತು ಈ ಸ್ಟ್ಯಾಂಡ್ಸ್ ಎಕ್ಸ್ಪೋಸ್ಡ್. He himself tried to bribe the then chairman of Minority Commission ಅಂತ ಬಹಳ ಸ್ಪಷ್ಟವಾಗಿ ಅವರೇ ಹೇಳ್ತಾ ಇರೋದು. ಇದಕ್ಕೆ ಅವರು ಸಾರ್ವಜನಿಕರು ಉತ್ತರ ಕೊಡಬೇಕಾಗುತ್ತೆ, ಸುಮ್ಮನೆ ಹಾರಿಕೆ ಉತ್ತರ ಅಲ್ಲ. ಹೇಳಿ, ಅನ್ವರ್ ಮಾನ್ಪಾಡಿ ಹೇಳ್ತಾರೆ ಸುಳ್ಳು, ರಿಪೋರ್ಟ್ ತಿರಸ್ಕಾರ ಮಾಡ್ತಾ ಇದ್ರೆ ಹೇಳಿ ನೋಡೋಣ. ಇದಕ್ಕೆಲ್ಲ ಏನಂತೀರಾ ಮತ್ತೆ? ಅಂಡ್ ವೈ ಡಿಡ್ ಯು ಟೇಕ್ ಎನಿ ಆಕ್ಷನ್? ಆದ್ರಿಂದ ಇದೇನೇ ಇದ್ರೂ ಕೂಡ ವಿ ವಿಲ್ ಇನ್ವೆಸ್ಟಿಗೇಟ್ ಫರ್ದರ್. ಬಟ್ ಆದ್ರೆ ಅವರು ಇದ್ರ ಬಗ್ಗೆ ಸ್ಪಷ್ಟವಾದಂತ ಉತ್ತರಗಳನ್ನ
ಅವರ ಕಾರ್ಯಕರ್ತರಿಗೆ ಮತ್ತೆ ಜನರಿಗೆ ಕೊಡಬೇಕಾಗ್ತದೆ. ಧನ್ಯವಾದ. ಸರ್, ಈಗ ಅನ್ವರ್ ಮನಪಡಿ ಅವರು ಇವತ್ತು ಅಂದ್ರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು, ಕಾಂಗ್ರೆಸ್ ಅವರು ಆಮಿಷ ಕೊಟ್ಟಿರುವಂಥ, ನೀವು ಆಗಿ ಸ್ಟೇಟ್ಮೆಂಟ್ ಒಪ್ಪೋದಾದ್ರೆ ಈಗ ಸ್ಟೇಟ್ಮೆಂಟ್ ಒಪ್ಪಬೇಕಲ್ವಾ? ಈಗ ಬಿಜೆಪಿ ಅವರು ಈಗಿನ ಸ್ಟೇಟ್ಮೆಂಟ್ ಒಪ್ತಾರೆ, ಆಗಿನ ಸ್ಟೇಟ್ಮೆಂಟ್ ಒಪ್ಬೇಕಲ್ಲ. ನಾವಂತೂ ಅನ್ವರ್ ಮಾಲ್ಪಾಡಿ ಅವರು ರಿಪೋರ್ಟ್ ತಿರಸ್ಕಾರ ಅವಾಗಲೇ ಮಾಡಿದ್ವಿ. ವಿ ಆರ್ ನಾಟ್ ಅಗ್ರಿ ಟು ಇಟ್. ಯಾಕಂದ್ರೆ ಅದು ಪೊಲಿಟಿಕಲಿ ಮೋಟಿವೇಟೆಡ್. ಆದ್ರೆ ಯಾವುದೇ ಆಧಾರ ಇರಲಾರ್ದೆ ಸುಮ್ಮನೆ ಎಲ್ಲರ ಹೆಸರು ಹಾಕ್ಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಏನೂ ಇಲ್ಲ. ಅವಾಗ ಆಮೇಲೆ ಕಮಿಟಿ ಅಂದ್ರೆ ಕಮಿಟಿ ಮೆಂಬರ್ಸ್ ಸಿಗ್ನೇಚರ್ ಆಗ್ಬೇಕು, ಇವರೊಬ್ಬರೇ ಸಿಗ್ನೇಚರ್ ಆಗಿ ಕೊಟ್ಟಿರೋದು. ಕಾಂಗ್ರೆಸ್ ಅವಾಗಿಂದ ಒಂದೇ ಸ್ಟ್ಯಾಂಡ್ ಇದೆ ಅನ್ವರ್ ಮಾಲ್ಪಡಿ ರಿಪೋರ್ಟ್ ಬಗ್ಗೆ. ಆದ್ರೆ ಇವ್ರದೇನ್ ಇಂಟ್ರೆಸ್ಟ್? ಸರ್, ಈಗ ಅನ್ವರ್ ಮನಪಡಿ ಅವರು ಒಂದು ಲಂಚದ ಆರೋಪ ಮಾಡಿದ್ದನ್ನು ಒಪ್ಪೋದಾದ್ರೆ, ಅನ್ವರ್ ಮನಪಡಿ ಲಂಚದ ಆರೋಪ ಮಾಡಿದ್ದು ಒಪ್ಪೋದಾದ್ರೆ, ಅನ್ವರ್ ಮನಪಡಿ ಮಾಡಿರೋದು ವರದಿಯನ್ನು ನೀವು ಒಪ್ಪಬೇಕಲ್ವಾ? ನಾವು ಅದನ್ನು ಒಪ್ತಾ ಇಲ್ಲ ಅಲ್ಲ ಸರ್. ಈಗ ಆ ವರದಿಯನ್ನು ನೋಡಿ, ಒಂದ್ ನಿಮಿಷ ಸರ್, ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ನಾವು ಒಪ್ತಾ ಇಲ್ಲ, ಅವ್ರು ಒಪ್ತಾ ಇದಾರಲ್ಲ, ಅದನ್ನ ಯಾಕೆ ಮುಚ್ಚಾಕಕ್ಕೆ ಹೋದ್ರಿ ಇವರು? ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಅನ್ವರ್ ಮನಪಡಿ 150 ಕೋಟಿ ರೂಪಾಯಿ ಏನೋ ವಿಜೇಂದ್ರ ವಿರುದ್ಧ ಆರೋಪ ಮಾಡಿದ್ರೆ, ಸೊ ಅದನ್ನ ನೀವು ಕಾಂಗ್ರೆಸ್ ಒಪ್ಪೋದಾದ್ರೆ ಮನಪಡಿ ಕೊಟ್ಟಿರುವಂತ ವರದಿಯನ್ನು ನೀವು ಒಪ್ಪಬೇಕಲ್ವಾ ಅಂತ. ನಾವು ವರದಿಯನ್ನು ಅವಾಗಲೇ ತಿರಸ್ಕಾರ ಮಾಡಿದ್ವಿ. ವರದಿಯನ್ನು ತಿರಸ್ಕಾರ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲಿದೆ? ಸಿ, ಬಿಜೆಪಿ ವರ್ಸಸ್ ಬಿಜೆಪಿ ನಡೆದಿದೆ. ಅವರು ಕಾಂಗ್ರೆಸ್ ಅವರು ನಮಗೆ ಮುಚ್ಚಾಕಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಅವರು ಇವತ್ತು ಹೇಳಿದ್ದಾರೆ ಆಫ್ಟರ್ 2 years 3 years. ನಾವು ಕೇಳ್ತಾ ಇರೋದು ಅವಾಗ ಯಾಕೆ ಹೇಳಿದ್ರು ಅಂತ. ಈಗ ನೀವು ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ. ಡಬಲ್ ಸ್ಟ್ಯಾಂಡರ್ಡ್ ಹೇಗೆ? ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾನೆ ಹೇಳಿದ್ವಿ. ಇಫ್ ದಿಸ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್. ಅನ್ವರ್ ಮಾಲ್ಪಾಡಿ ಅವರು ಪ್ರಿಯಾಂಕರ್ಗೆ ನಂಗೆ ಆಮಿಷ ಕೊಟ್ಟಿದೆ ಅಂದ್ರೆ ದೇರ್ ವಾಸ್ ನೋ ಸರ್ಪ್ರೈಸ್. ಕರೆಕ್ಟಾ? ಅನ್ವರ್ ಮಾಲ್ಪಾಡಿ ಅವರು ಏನ್ ಹೇಳ್ತಾ ಇದ್ದಾರೆ? ವಿಜೇಂದ್ರ ಅವ್ರು ನಂಗೆ ಆಮಿಷ ಕೊಟ್ಟಿದ್ದು. ದಟ್ ಇಸ್ ಶಾಕಿಂಗ್ ಅಲ್ವಾ? ನಾವು ಕೊಟ್ರೆ ನಮ್ಮ ಆಯ್ತಪ್ಪ, ನಮ್ಮ ಮುಚ್ಚಾಕಕ್ಕೆ ಏನೋ ಇದೆ ಅಂತ ಹೇಳ್ತೀವಿ. ಆದ್ರೆ ಅವರೆಲ್ಲ ಹೇಳಿದ್ದಾರೆ ಅದು. ಈಗ 3 ವರ್ಷ ಆದ್ಮೇಲೆ ಇಲ್ಲ ನಂಗೆ ಹೇಳಿಲ್ಲ, ನಂಗೆ ನೆನಪಿಲ್ಲ ಅಂತ ಒಂದು ಪತ್ರಿಕೆನಲ್ಲಿ ಬಂತು. ಅದ ರಿಪೋರ್ಟ್, ಆ ವರದಿ ಏನಿದೆ ಎಲ್ಲ ಅಂಶಗಳು ನೆನಪಿದೆ. ವಿಜೇಂದ್ರ ಅವ್ರು ಭೇಟಿ ಆಗಿದ್ದಾರೆ, ಇಲ್ಲ ಅಂತ ನೆನಪಿರೋದಿಲ್ವಾ? ಆಮೇಲೆ ಇದು ಯಾವುದು ಕೂಡ ಸರ್, ದಯವಿಟ್ಟು ನಿಮ್ಮ ಮಾಧ್ಯಮದಲ್ಲಿ ಏನು ಬಂದಿರೋದು ಅದು ತಾನೇ ತೋರಿಸಿರೋದು. ನಾನು ಏನು ಒಂದು ಪದಾನು ನಂದು ಸೃಷ್ಟಿ ಅಲ್ಲ, ಒಂದು ಪದಾನು ನಂದಲ್ಲ. ಇಟ್ಸ್ ಎವ್ರಿಥಿಂಗ್ ಇಸ್ ಇನ್ ಬ್ಲಾಕ್ ಅಂಡ್ ವೈಟ್ ಇನ್ ಯುವರ್ ಓನ್ ಮೀಡಿಯಾ ಹೌಸಸ್ ಆರ್ಕೈವ್ಸ್. ನಾನು ಅಲ್ಲಿಂದ ತೆಗೆದಿರೋದು, ನಂದೇನು ಹೊಸದೇನಿಲ್ಲ. ಈಗ ನೀವು ಹೇಳಿದ್ರೆ ಅವ್ರು ಯಾಕೆ ಲಂಚ ಕೊಟ್ಟರು ಅನ್ನೋದ್ರಿಂದ ಏನಿದೆ ಸತ್ಯ ವಿಚಾರ ನೋಡೋಣ. ಇಫ್ ಇಸ್ ಡಿಮಾಂಡಿಂಗ್ ಎನ್ ಇನ್ವೆಸ್ಟಿಗೇಷನ್, ವಿ ವಿಲ್ ಡೂ ಎನ್ ಇನ್ವೆಸ್ಟಿಗೇಷನ್. ಸರ್, ಯು ಶುಡ್ ಆಸ್ಕ್ ದ ಆನರಬಲ್ ಸ್ಟೇಟ್ ಪ್ರೆಸಿಡೆಂಟ್ ದಿಸ್ ಕ್ವೆಶ್ಚನ್. ನಾನು ಅದೇ ಕೇಳ್ತಾ ಇರೋದಲ್ಲ, ಆನ್ ಹೂಸ್ ಬಿಹಾಫ್. ಸರ್, ಈಗ ಐ ನ್ಯೂ ದಟ್ ಐ ವುಡ್ ಹ್ಯಾವ್ ಟೋಲ್ಡ್ ದಟ್ ಆಲ್ಸೋ. ಸರ್, ಈ ಸಿಬಿಐ ತನಿಖೆ ಕೊಡಬೇಕಂತ ಹೇಳ್ತೀರಾ ಸರ್? ಸಿಬಿಐ ತನಿಖೆ ಅಂತಲ್ಲ, ನಾವು ಹೇಳ್ತಾ ಇರೋದು. ಮೊನ್ನೆ ಕೆಲ ಸದನದಲ್ಲಿ ವಿಜೇಂದ್ರ ಅವರು ಸಿಬಿಐಗೆ ಮೇಲೆ ಭರವಸೆ ಬಂದಿದೆ, ಹಂಗೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಅಂದ್ರೆ, ಪ್ರಧಾನಮಂತ್ರಿಗೆ ಪತ್ರ ಹೋಗಿದೆ. ಏನು 4 ಲಕ್ಷ ಕೋಟಿ ಹಗರಣ, ಏನೋ ಒಂದು 50 100 ಅಂತಲ್ಲ. ಇವ್ರ ಪ್ರಕಾರ 2.3 lakh ಅವ್ರು ಕೊಟ್ಟಿದ್ದಾಗ ಈಗ 4 ಲಕ್ಷ. ಮತ್ತೆ ನಡ್ಡಾ ಅವರಿಗೆ ಹೋಗಿದೆ, ಅಮಿತ್ ಶಾ ಅವರಿಗೆ ಹೋಗಿದೆ, RSS ಯಾರು ಮುಕುಂದ್ ಅವ್ರಿಗೆ ಹೋಗಿದೆ, ಪ್ರಧಾನ ಮಂತ್ರಿ ಅವ್ರಿಗೆ ಹೋಗಿದೆ. ಯಾಕೆ ಆಕ್ಷನ್ ತಗೊಂಡಿಲ್ಲ? ಅವರೇ ಕೊಡ್ಬೋದಾಗಿತ್ತಲ್ಲ, ಅವ್ರದೇ ಸರ್ಕಾರ ಇತ್ತಲ್ಲ. ಸರ್, ಈಗ ನಿಮ್ ಸರ್ಕಾರ ಏನ್ ಮಾಡುತ್ತೆ ಸರ್? ಅಂದ್ರೆ 150 ಕೋಟಿ ಬ್ರೈಬ್ ಬರೋದು ಬಹಳ ಪ್ರಮುಖವಾದ ವಿಚಾರ. ಅವರು ನೋಡಿ, 150 ಕೋಟಿ ಫಿಗರ್ ಏನ್ ಬಂತು ಅಂದ್ರೆ, ಅವರು ಕೋಟ್ಯಾಂತರ ರೂಪಾಯಿ ಅಂತಾನೆ ಹೇಳ್ತಾರೆ ಎಲ್ಲ ಕಡೆ. ಐ ವಾಸ್ ಆಫರ್ಡ್ ಟ್ರಿಲಿಯನ್ಸ್ ಅಂತ ಹೇಳ್ತಾರೆ. ಈಗ ನಿಮ್ ಸರ್ಕಾರ ಏನ್ ಮಾಡುತ್ತೆ ಸರ್? ನಿಮ್ಗೆ ಪವರ್ ಇರುತ್ತೆ. ಈಗ ಅವ್ರು ಏನ್ ಹೇಳ್ತಾರೆ ಕೊಡ್ಲಿ, ಅದಿಲ್ಲ ಅಂದ್ರೆ ಐ ವಿಲ್ ರಿಕ್ವೆಸ್ಟ್ HM ಟು ಇನ್ವೆಸ್ಟಿಗೇಟ್ ದ ಮ್ಯಾಟರ್. ಹೋಮ್ ಮಿನಿಸ್ಟರ್ ಹೇಳ್ತೀವಿ, ಐ ವಿಲ್ ರಿಕ್ವೆಸ್ಟ್. ಈಗ ನೀವು ಹೇಳ್ದಂಗೆ ಹೋಮ್ ಮಿನಿಸ್ಟರ್ ಸರಿ, ಇದು ಅವ್ರ ಪಾರ್ಟಿದವರೇ ಇರೋದಲ್ವಾ? ಕೇಳೋಣ, ಇದು ಯಾಕಪ್ಪ ಹೇಳಿದ್ರಿ, ಏನಪ್ಪ ಮಾಡಿದ್ರಿ ಅಂತ ಕೇಳೋಣ. ನೀವು ಹೋಮ್ ಮಿನಿಸ್ಟರ್ ಮನವಿ ಮಾಡ್ತೀರಿ ಸರ್? ನಾನು ಮಾಡಿಲ್ಲ, ಮಾಡ್ತೀನಿ. ನೋಡೋಣ. ಈಗ ಫಸ್ಟ್ ಉತ್ತರನ ಕರೆಕ್ಟ್ ಆಗಿ ಕೊಡ್ಲಿ. ಸುಮ್ಮನೆ ಗಾಳಿನಲ್ಲಿ ಗುಡ್ಡ ಹಾರಿಸ್ಬಿಟ್ಟು ಹೋದ್ರೆ ಹಿಂಗೆ ನಾನು ಹಿಟ್ ಅಂಡ್ ರನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಇದೆಲ್ಲ ಈಗ ಕೊಡ್ತಿದ್ದೀನಲ್ಲ. ಈಗ ಸಿಬಿಐ ತನಿಖೆ ರಿಕ್ವೆಸ್ಟ್ ಮಾಡೋದು, ಕ್ಯಾಬಿನೆಟ್ ಪ್ರೊಸೆಸರ್ ಮಾಡಿ, ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಸ್ಟೇಟ್ ಗವರ್ಮೆಂಟ್ ರಿಫರ್ ಮಾಡಿ ಅಂತಕ್ಕಂಥ ಒತ್ತಾಯ ಮಾಡ್ತಾರೆ. ಸಿಬಿಐ ತನಿಖೆ ಮಾಡಿಸ್ತೀವಿ, ರಾಜ್ಯ ಸರ್ಕಾರ ಪವರ್ ಇದೆಯಲ್ಲ, ಪ್ರೆಸೆಂಟ್ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಫಸ್ಟ್ ನಾನು ಅದೇ ಹೇಳ್ತಾ ಇದ್ದೀನಲ್ಲ. ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಇವರೆಲ್ಲ ಅನ್ವರ್ ಮಾನ್ಪಾಡಿ ಅವ್ರು ಹೇಳ್ತಾ ಇರೋದು ನಿಜನಾ ಸುಳ್ಳ ಅಂದ್ಬಿಟ್ಟು ಅವರೇ ಮಾಡ್ಬೋದಾಗಿತ್ತಲ್ಲ. ಯಾಕಂದ್ರೆ ಅವರ ವಕ್ತಾರರು, ಡೆಪ್ಯೂಟಿ ಸ್ಪೋಕ್ಸ್ ಪರ್ಸನ್ ಮತ್ತೆ ಒಂದು ಆಯೋಗದ ಅಧ್ಯಕ್ಷರು ಪತ್ರ ಬರೆದಿದ್ರೆ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅಲ್ಲಿ. ನಾಟ್ ಅಂತ. ಈಗ ನೀವು ಹೇಳ್ತಾ ಇದ್ದಂಗೆ
ಇಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಏನ್ ಮಾಡ್ಬೇಕು ಅದು ನಾವು ಮಾಡ್ತೀವಿ. ನಾವು ಪರಿಗಣಿಸಲಾಗಿದೆ ಸರ್. ಈಗ ತಮ್ಮ ಸರ್ಕಾರ ಮನ್ಸು ಮಾಡಿದ್ರೆ ಸಿಬಿಐ ಕೂಡ ಸಾಧ್ಯ ಅಲ್ವ ಸರ್? ಫಸ್ಟ್ ನಾವು ಮಾಡೋಣ, ಒಂದು ಕ್ಲೀನ್ ಆಗಿ ಒಂದು ಫೌಂಡೇಶನ್ ಹಾಕೋಣ. ಅಲ್ಲ ಸಿಎಂ ಕೂಡ ಮಾಡ್ತೀರಾ ಸರ್? ಇಲ್ಲ ಸಿಎಂ ಅವ್ರದ್ದು ಅದೇ ಅರ್ಥ ಇತ್ತು ಅಂತ ಹೇಳ್ತಾ ಇದ್ದೀನಿ ನಾನು. ಸಿಎಂ ಕೂಡ ಅವರು ಏನು ಅಧಿಕೃತವಾಗಿ ಟ್ವೀಟ್ ಅಲ್ಲಿ ಸಿಬಿಐ ತನಿಖೆ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಮಾತಾಡಿಲ್ಲ ಇದನ್ನ, HM ಅವ್ರ ಹತ್ರನೂ ಮಾತಾಡಿಲ್ಲ. ನಾನು ಹೇಳ್ದಾಗ ಮುಂಚೆನೆ ಈಗ ಅವ್ರು ಡಿನೈ ಮಾಡಿದಾರಲ್ಲ, ಹೋಗಿ HM ಅವ್ರಿಗೆ ಕೇಳ್ತೀನಿ ನಾನು. ಐ ಮೈ ಸೆಲ್ಫ್ ವಿಲ್ ರಿಕ್ವೆಸ್ಟ್ ದಟ್ ಲೆಟ್ ದೇರ್ ಬಿ ಎ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಟ್ ಲೀಸ್ಟ್ ಟು ಬಿ ಕಂಡಕ್ಟೆಡ್ on these allegations. ಎರಡು ಸೇರಿ 150 ಕೋಟಿ ಪ್ಲಸ್ ಅದು ಎರಡು ಸೇರಿ ಒಟ್ಟು ಇಲ್ಲ, ಕೋಟ್ಯಾಂತರ ರೂಪಾಯಿ ಅಂತ ಅವ್ರು ಹೇಳಿರೋದು. 150 ಬೇರೆ ಯಾವ್ದೋ ಒಂದು ಸಂದರ್ಭದಲ್ಲಿ 150 ಕೋಟಿ ಅಂತ ಬಂದಿರೋದು. ಅಲ್ಲ, 6 ಕೋಟ್ಯಾಂತರ ಮತ್ತು ಲಕ್ಷಾಂತರ ಕೋಟಿ ಎರಡು ಕೂಡ ಸಿಬಿಐ ಕೊಟ್ಟರೆ ಬೆಸ್ಟ್ ಅಲ್ವ ಸರ್? ಫಸ್ಟ್ ನಾವು ಮಾಡೋಣ, ಯಾಕೆ ಅಷ್ಟಾತ್ರ ಸಿಬಿಐಗೆ ಒಂದು ಒಳ್ಳೆ ಫೌಂಡೇಶನ್ ಹಾಕೋಣ ಬರಕ್ಕೆ. ಅಲ್ಲ ಸರ್, ಈಗ ರೆಡಿ ಮಾಡಿ ಸರ್. ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟು ದಿವಸ ಗೊತ್ತಿದ್ದು ಅಂತ ಹೇಳಿ ವೈ ಹೈಲೈಟ್ ಇಲ್ಲ ಸರ್? ಐ ಡಿಂಟ್ ಹ್ಯಾವ್ ದಿಸ್ ವಿಡಿಯೋ, ಗೊತ್ತಿರಲಿಲ್ಲ. ಇವ್ರು ಯಾವಾಗ ಹೇಳಿದ್ರು See, we have not given any fodder to what he has said. When ಇದು ವಕ್ಫ್ ಬಗ್ಗೆ ಇವರೆಲ್ಲ ಮಾತಾಡಬೇಕಾಗಲ್ಲ, when we were researching on certain things, that time this came. I did not know that these videos were also available. I'm sure that none of you also were aware. ನಿಮ್ಮ ಪಬ್ಲಿಕೇಶನ್ಸ್ ಅಲ್ಲಿ ಇರ್ಬೋದು, ನಿಮ್ಮ ಮೀಡಿಯಾ ಹೌಸಸ್ ನಲ್ಲಿ ಇರ್ಬೋದು, ನಿಮ್ಮ ಆರ್ಕೈವ್ಸ್ ಇಂದಾನೆ ತೆಗೆದಿರೋದು. ಯಾಕಂದ್ರೆ ಅವಾಗ ಐ ಥಿಂಕ್ he was not as he did not hold any position of anyway, the point is that does not take away the fact that their own party people are accusing him of bribing.